ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲಿ ಈ ಕೊಟ್ಟಿರುವ ಕ್ವಶನನ್ನು ಫ್ರಮ್ ಕಾಂಪ್ಲೆಕ್ಸ್ ನಂಬರ್ಸ್ ಟಾಪಿಕ್ಸ್ ಯಾವ ರೀತಿ ನಾವು ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ದ ವ್ಯಾಲ್ಯೂ ಆಫ್ mod of 1 plus I root 3 divided by 1 plus 1 divided by I plus 1 whole square. The mod, complete mod ಇದೆ. Okay, the mod of this number is equal to. ಸೊ ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ನೋಡಿ, ಯಾವುದೇ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಒಂದು ಕೀ ಕಾನ್ಸೆಪ್ಟ್ ಅಂತ ಇರುತ್ತೆ. ಸೊ ಆ ಕೀ ಕಾನ್ಸೆಪ್ಟ್ ನಿಮಗೆ ಅರ್ಥ ಆದರೆ ಈಸಿಲಿ ಕ್ವಶನ್ ಸಾಲ್ವ್ ಆಗುತ್ತೆ. ಫೈನ್. ಸೊ ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಆರ್ ದ ಕೀ ಕಾನ್ಸೆಪ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದಿಸ್ ಕ್ವಶನ್. ಫೈನ್. ಫಸ್ಟ್, mod of z1 divided by z2. Suppose your z1 and z2 ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಇದ್ದರೆ mod of z1 divided by z2 is nothing but mod of z1 divided by mod of z2 for z1 comma z2 belongs to complex numbers. Correct students? Mod of z1 divided by z2 is equals to mod of z1 divided by z2. ಇದು ಫಸ್ಟ್ ಕೀ ಕಾನ್ಸೆಪ್ಟ್. ಸೆಕೆಂಡ್ ಕೀ ಕಾನ್ಸೆಪ್ಟ್, ಯಾವುದು ನಿಮ್ಮದು ಒಂದು z ಕಾಂಪ್ಲೆಕ್ಸ್ ನಂಬರ್ ಇರಲಿ, ದಟ್ ಈಸ್ ಆಫ್ ದ ಫಾರ್ಮ್ ವಾಟ್ x plus iy. Then mod of z of that complex number is nothing but x square plus y square. ಅಂದರೆ ರಿಯಲ್ ಪಾರ್ಟ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಸ್ಕ್ವೇರ್. ಥರ್ಡ್ ಕೀ ಕಾನ್ಸೆಪ್ಟ್, 1 by i ಬೈ ಡಿಫಾಲ್ಟ್ 1 by i ಅಂದರೆ ಏನು, ಮೈನಸ್ i. ಸೊ ಇದು ಮೂರು ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ ಈ ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ದ ವ್ಯಾಲ್ಯೂ ಆಫ್ ಈ ಕಾಂಪ್ಲೆಕ್ಸ್ ನಂಬರ್ ಕೇಳ್ತಿದ್ದಾರೆ ಅವರು. ಸೊ ಇದನ್ನು ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಂದರೆ mod of z1 divided by z2 which is equals to, by first key concept, mod of z1 divided by mod of z2. ಓಕೆ, ಸಪೋಸ್ ಈ ಇಕ್ವೇಷನ್ನ 1 ಅಂತ ಕನ್ಸಿಡರ್ ಮಾಡೋಣ. ನೋಡಿ, ಇದು ಕಂಪ್ಲೀಟ್ ಕಾಂಪ್ಲೆಕ್ಸ್ ನಂಬರ್ ಏನಿದೆ ಅಲ್ವಾ, mod of z1 divided by z2 mod. ಓಕೆ, ಸೊ ಈ ಥರ ರೀಪ್ರೆಸೆಂಟ್ ಮಾಡಿದ್ದೀವಿ. ಸೊ ವೇರ್ z1 is equals to what students? ಕೇರ್ಫುಲಿ ನೀವು ಅಬ್ಸರ್ವ್ ಮಾಡಿದರೆ z1 is 1 plus I root 3. ಕ್ಲಿಯರ್? 1 plus I root 3. Similarly, z2 ಏನಿದೆ, z2 is nothing but 1 plus 1 divided by I plus 1 whole square. ಕರೆಕ್ಟ್ ಅಲ್ವಾ? ಸೊ ಇದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡ್ಬೋದು ಇವಾಗ ನೋಡಿ, I plus 1 ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಇಟ್ ವಿಲ್ ಬಿ I plus 1 plus 1 ಅಂದರೆ I plus 2 divided by I plus 1 whole square. ಕರೆಕ್ಟ್? ಇದನ್ನು ಇವಾಗ ಸಿಂಪ್ಲಿಫೈ ಮಾಡ್ಕೋತಾ ಹೋಗ್ಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನು ಯಾವ ರೀತಿ ಬರಿಬೋದು, I plus 2 whole square divided by I plus 1 whole square. ಸೊ a plus b whole square ಫಾರ್ಮುಲಾ ಯೂಸ್ ಮಾಡಿದರೆ ಏನು ಸಿಗುತ್ತೆ, I square plus 2 square is 4 plus 2i whole divided by I square plus 1 square is 1 ಪ್ಲಸ್ ಏನಾಗುತ್ತೆ, ಪ್ಲಸ್ ಓಕೆ ಇಲ್ಲಿ 4i ಆಗುತ್ತೆ ಸ್ಟೂಡೆಂಟ್ಸ್. ಕರೆಕ್ಟ್? 2 2s are 4, 4i divided by 2i. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ನೋಡಿ, I square ವ್ಯಾಲ್ಯೂ ಏನಿದೆ, -1. ಓಕೆ, ದಿಸ್ ಈಸ್ ಬಿಕಾಸ್ ಐ ವಿಲ್ ರೈಟ್ ಡೌನ್ I square ವ್ಯಾಲ್ಯೂ ಇಸ್ -1. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, -1 ಇದ್ದರೆ 4 minus 1 3. ಸೊ 3 plus 4i divided by I square ವ್ಯಾಲ್ಯೂ ಮತ್ತೆ -1 plus 1 ಕ್ಯಾನ್ಸಲ್ ಆಗಿ ಜಸ್ಟ್ 2i ವಿಲ್ ರಿಮೈನ್. ಸೊ ಇವಾಗ ಸಪ್ರೇಟ್ ಮಾಡಿ ಬರೆದ್ರೆ, ಇಫ್ ಐ ಸಪ್ರೇಟ್ ದಿಸ್ ಆ್ಯಂಡ್ ರೈಟ್, ಸೊ ಏನಾಗುತ್ತೆ ಇಲ್ಲಿಂದ 3 divided by 2i, 3 divided by 2i plus 4i divided by 2i ಅಂದರೆ ಎಷ್ಟು ಬರುತ್ತೆ, ಜಸ್ಟ್ 2. ಕರೆಕ್ಟ್ ಅಲ್ವಾ? ಐ ಕ್ಯಾನ್ಸಲ್ ಆಗಿ 2 1 2 2 2. ಸೊ ಇವಾಗ ನೋಡಿ, ಬೈ ದಿಸ್ ಥರ್ಡ್ ಕಾನ್ಸೆಪ್ಟ್ ಐ ಮೇಲ್ಗಡೆ ತೊಗೊಂಡು ಬಂದರೆ ಇದನ್ನು ಯಾವ ರೀತಿ ಬರೀಬೋದು, 2 minus 3 divided by 2i. ಕರೆಕ್ಟ್ ಅಲ್ವಾ? ಈ ಥರ ಬರಿಬೋದಲ್ವಾ, 2 minus 3 divided by 2i ಅಂತ ಬರಿಬೋದು. ಓಕೆ, ಸೊ ಇದು ನಮಗೆ ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್. z2 is equals to ಸಿಂಪ್ಲಿಫೈಡ್ ಫಾರ್ಮ್ ಏನು, 2 minus 3 divided by 2i. ನೆಕ್ಸ್ಟ್ ಏನು ಮಾಡೋಣ ನೋಡಿ, ನೆಕ್ಸ್ಟ್ ವಿ ನೀಡ್ ಟು ಫೈಂಡ್ ಮಾಡ್ ಆಫ್ ಈಚ್ ಕಾಂಪ್ಲೆಕ್ಸ್ ನಂಬರ್. ಇಕ್ವೇಷನ್ 1ನಲ್ಲಿ ಹಾಕಬೇಕಂದ್ರೆ ಮಾಡ್ ಬೇಕಲ್ವಾ. ಸೊ ಇಲ್ಲಿಂದ ನೋಡಿ, ಮಾಡ್ ಆಫ್ z1 ಬೈ ಸೆಕೆಂಡ್ ಕೀ ಕಾನ್ಸೆಪ್ಟ್ ಏನು, your imaginary part square plus real part square. Okay, or real part square plus imaginary part square. 1 square ಅಂದರೆ 1 plus root 3 square ಅಂದರೆ 3. ಕರೆಕ್ಟ್ ಅಲ್ವಾ? ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ರೂಟ್ ಆಫ್ 4 ವಿಚ್ ಇಸ್ ನಥಿಂಗ್ ಬಟ್ 2. ದಿಸ್ ಇಂಪ್ಲೈಸ್ ವಾಟ್, z1 mod of z1 is nothing but 2. ಇವಾಗ mod of z2 ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿಂದ mod of z2
will be nothing but under root 2 square will be 4 plus 3 square will be 9 by 3 by 2 whole square ಅಂದರೆ 9 by 4. ಸೊ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ಬರುತ್ತೆ ರೂಟ್ ಆಫ್ 25 by 4 ಕ್ಯಾಲ್ಕುಲೇಟ್ ಮಾಡಿದರೆ ಇಟ್ ವಿಲ್ ಬಿ 5 by 2 ಕರೆಕ್ಟ್ ಅಲ್ವಾ 5 by 2 ಅಂತ ಬಂತು. ಸೊ Z2 ವ್ಯಾಲ್ಯೂ ಕೂಡ ಬಂದಿದೆ mod of Z2 ಓಕೆ ಫ್ರಮ್ ಹಿಯರ್ mod of Z2 ಇದು mod of Z1. ಸೊ ಈ ಫಾರ್ಮುಲಲ್ಲಿ ಹಾಕಿದರೆ ಫ್ರಮ್ 1 ಇಫ್ ಐ ಸಬ್ಸ್ಟಿಟ್ಯೂಟ್ ಇನ್ ಯೋರ್ 1 ಏನು ಬರುತ್ತೆ ನೋಡಿ okay. So from here mod of Z1 divided by mod of Z2 is equals to mod of Z1 ಏನು ಬಂದಿದೆ ನಮಗೆ ಸ್ಟೂಡೆಂಟ್ಸ್ 2 mod of Z2 ಎಷ್ಟು ಬಂದಿದೆ 5 by 2 ಕರೆಕ್ಟ್. ಸೊ ಇದು 2 ಮೇಲ್ಗಡೆ ಹೋದರೆ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಇಸ್ ನ್ಯೂಮರೇಟರ್ ಸೊ 4 by 5 ಅಂತ ಬಂತು. ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ನಥಿಂಗ್ ಬಟ್ ವಾಟ್ mod ವ್ಯಾಲ್ಯೂ 4 by 5. ಸೊ ಆಪ್ಷನ್ ಡಿ 4 by 5 is the correct choice for this question. ಸೊ ಇದು ಏನು ಕೀ ಕಾನ್ಸೆಪ್ಟ್ ಇದೆ ಅಲ್ವಾ ಇದೇ ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ ಈ ಕಂಪ್ಲೀಟ್ ಕ್ವಶನನ್ನು ನಾವು ಸಾಲ್ವ್ ಮಾಡಿದ್ದೇವೆ ಸ್ಟೂಡೆಂಟ್ಸ್. ಸೊ ಐ ಹೋಪ್ ಸ್ಟೂಡೆಂಟ್ಸ್ ಈ ಕೊಟ್ಟಿರುವ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು.